ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ಮಲ್ಲಿಗೆ ಗಿಡಗಳನ್ನು ತಂದು ನಟ್ಟ ನಂತರ ಅದಕ್ಕೆ ಸರಿಯಾದ ಆರೈಕೆಯನ್ನು ಮಾಡಿ ಸ್ವಲ್ಪ ಸಮಯದಲ್ಲೇ ಅದರಿಂದ ನಾವು ಹೂವನ್ನು ಪಡೆಯುತ್ತೇವೆ. ಕೆಲವೊಮ್ಮೆ ಗಿಡದಲ್ಲಿ ಹೂವೇ ಆಗದೇ ಇರಬಹುದು, ಅಥವಾ ಮಳೆಗಾಲದಲ್ಲಿ ನಮಗೆ ಹೂವು ಸಿಗದೇ ಇರಬಹುದು, ಚಳಿಗಾಲದಲ್ಲಿ ಕಡಿಮೆ ಹೂವು ಸಿಗ್ತಾ ಇರಬಹುದು. ಆಗೆಲ್ಲ ನಮಗೆ ಕೆಲವೊಂದು ಆಲೋಚನೆಗಳು ಬರ್ತದೆ. ನಮ್ಮ ಗಿಡದಲ್ಲಿ ತುಂಬನೇ ಹೂವು ಯಾವಾಗ ಆಗ್ತದೆ, ಗಿಡದಲ್ಲಿ ತುಂಬನೇ ಹೂವು ಆದಾಗ ನಾವು ಅದನ್ನು ಕಟ್ಟಿ ಮಾರುಕಟ್ಟೆಗೆ ನೀಡಿದಾಗ ನಮಗೆ ತುಂಬನೇ ಲಾಭ ಬರ್ತದೆ. ಈ ಎಲ್ಲ ಆಲೋಚನೆಗಳ ನಡುವೆ ಈಗ ಬೇಸಿಗೆ ಬಂದ ನಂತರ ಗಿಡದಲ್ಲಿ ತುಂಬನೇ ಹೂಗಳು ಆಗ್ತಾ ಇದೆ. ಆದರೆ ಇಷ್ಟೊಂದು ಹೂಗಳು ಆದಾಗ ಗಿಡದಿಂದ ತೆಗೆದು ಕಟ್ಟಿ ಮಾರುಕಟ್ಟೆಗೆ ನೀಡುವುದು ತುಂಬನೇ ಕಷ್ಟದ ಒಂದು ಕೆಲಸ ಆಗ್ತಾ ಇದೆ. ಈಗ ನಮ್ಮ ಆಲೋಚನೆ ಏನಾಗಿದೆ ಅಂದರೆ, ಗಿಡದಲ್ಲಿ ಹೂವು ಯಾವಾಗ ಕಡಿಮೆ ಆಗ್ತದೆ, ಯಾವಾಗ ನಮಗೆ ಸ್ವಲ್ಪ ರೆಸ್ಟ್ ಸಿಗ್ತದೆ ಅಂತ ಅನಿಸ್ತದೆ. ಇದು ನನ್ನ ವೈಯಕ್ತಿಕವಾದ ಒಂದು ಅನಿಸಿಕೆ ಅಂತ ಹೇಳಬಹುದು. ಇದೇ ರೀತಿಯಾಗಿ ಹಲವಾರು ಜನರಿಗೆ ಅನಿಸ್ತಾ ಇರಬಹುದು. ಈಗ ನನ್ನ ಗಿಡಗಳಲ್ಲಿ ತುಂಬನೇ ಹೂವು ಆಗ್ತಾ ಇದೆ. 2 ಅಟ್ಟೆಯ ತನಕ ಹೂವು ಆಗ್ತಾ ಇದೆ. ಹೆಚ್ಚಿನ ಕಡೆ ಒಂದು ಚೆಂಡು ಅಂದರೆ 550ರಿಂದ 600 ಹೂಗಳು. ಆದರೆ ನಾನು ಕಟ್ಟುವಂತಹ ಒಂದು ಚೆಂಡು ಹೂವಿನಲ್ಲಿ 800 ಹೂಗಳು ಇರ್ತದೆ. ಹೀಗೆ 800 ಹೂಗಳಿರುವ 8 ಚೆಂಡು ಹೂವನ್ನು ಕಟ್ಟುವುದಂದರೆ ನನಗಂತೂ ತುಂಬನೇ ಕಷ್ಟ ಆಗ್ತಾ ಇದೆ. ಕೆಲವು ಊರುಗಳಲ್ಲಿ ಹೂವನ್ನು ಕಟ್ಟಿ ಕೊಡುವವರು ಇರ್ತಾರೆ. ಅವರಿಗೆ ನಾವು ಮೊಗ್ಗುಗಳನ್ನು ಕೊಟ್ಟರೆ ಅವರು ಹೂವನ್ನು ಕಟ್ಟಿ ಕೊಡ್ತಾರೆ. ಆದರೆ ನಮ್ಮ ಊರಿನಲ್ಲಿ ಈ ಹೂವು ಕಟ್ಟಲು ಹೆಚ್ಚಿನವರಿಗೆ ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಒಬ್ಬಳೇ ಹೂವನ್ನು ಕಟ್ಟುವಾಗ ತುಂಬನೇ ಸಮಯ ಬೇಕಾಗ್ತದೆ. ಇಲ್ಲಿಯವರೆಗೆ ನಾನು ಹೆಚ್ಚಾಗಿ ಒಂದು ಅಟ್ಟೆ ಅಂದರೆ 4 ಚೆಂಡಿನ ತನಕ ಮಾತ್ರ ಹೂವನ್ನು ಕಟ್ತಾ ಇದ್ದೆ. ಎಕ್ಸ್ಟ್ರಾ ಇದ್ದದನ್ನು ಬೇರೆಯವರಿಗೆ ಹೀಗೆ ಕೊಡ್ತಾ ಇದ್ದೆ. ಆದರೆ ಈ ಬಾರಿ ಸ್ವಲ್ಪ ಹೆಚ್ಚಿಗೆ ಕಟ್ಟೋಣ ಅಂತ ನಾನು ಕಟ್ಟಲು ಪ್ರಾರಂಭಿಸಿದ್ದೇನೆ. ಆದರೆ ಅದು ತುಂಬನೇ ಕಷ್ಟ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಇವತ್ತು ನನಗೆ 5 ಚೆಂಡಿನ ತನಕ ಹೂವು ಸಿಕ್ಕಿದೆ. ಅಂದರೆ ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಹೂವು. ಹಾಗಾಗಿ ಇವತ್ತು 5 ಚೆಂಡಿನ ತನಕ ಹೂವು ಆಗಿದೆ. ನಾನು ಬೆಳಗ್ಗೆ 12 ಗಂಟೆ ಅಥವಾ 12:30ಯ ಒಳಗೆ ಒಂದು 5ರಿಂದ 5:30 ಚೆಂಡಿನಷ್ಟು ಹೂವನ್ನು ಕಟ್ಟಿ ಇಡ್ತೇನೆ. ಅವರು ಬಂದು ತೆಗೆದುಕೊಂಡು ಹೋಗ್ತಾರೆ. ಮತ್ತೆ ಉಳಿದದ್ದನ್ನು ನಾನು ಸಂಜೆ ಅವರಿಗೆ ಕೊಡ್ತೇನೆ. ಹೀಗೆ ಬೆಳಗ್ಗೆ ಸ್ವಲ್ಪ ಹೂವನ್ನು ಕಟ್ತೇನೆ, ಹಾಗೆ ಮಧ್ಯಾಹ್ನ ಸ್ವಲ್ಪ ಹೂವನ್ನು ಕಟ್ತೇನೆ. ಹಾಗಾಗಿ ನನಗೆ ಸ್ವಲ್ಪನೂ ಕೂಡ ಸಮಯ ಸಿಗ್ತಾ ಇರಲಿಲ್ಲ. ಅಷ್ಟು ಕಟ್ಟಿಯೂ ಕೂಡ ಇನ್ನೂ ಕೂಡ ಸ್ವಲ್ಪ ಹೂವು ಉಳಿತಾ ಇತ್ತು. ಅದನ್ನು ನಾನು ಈ ರೀತಿಯಾಗಿ ದಾರದಲ್ಲಿ ಕಟ್ತಾ ಇದ್ದೆ. ಹಾಗೆ ನೆಕ್ಸ್ಟ್ ಡೇ ನಾನು ಗಿಡದ ಹತ್ತಿರ ಹೋದಾಗ ಇನ್ನೂ ಕೂಡ ಅರಳಿದಂಥ ಹೂಗಳು ತುಂಬಾ ಇರ್ತಾ ಇತ್ತು. ಈ ಅರಳಿದಂಥ ಹೂವನ್ನು ತೆಗೆಯುವುದು ಕೂಡ ಒಂದು ಕೆಲಸ ಆಗ್ತಾ ಇತ್ತು. ಅಷ್ಟೊಂದು ಹೂವು ಆಗ್ತಾ ಇತ್ತು. ಕೆಲವೊಮ್ಮೆ ನನ್ನ 45 ಗಿಡಗಳಲ್ಲಿ ಕೇವಲ 50 ಮೊಗ್ಗುಗಳು ಸಿಕ್ಕಿದ್ದು ಉಂಟು. ಆಗ ನಾನು ಒಂದೊಂದು ಮೊಗ್ಗಿಗಾಗಿ ಕೂಡ ನಾನು ತುಂಬಾ ಹುಡುಕ್ತಾ ಇದ್ದೆ. ಒಂದೊಂದು ಗಿಡದ ಬಳಿಯೂ ಕೂಡ 3 ಸಲ 4 ಸಲ ಹೋಗಿ ಮೊಗ್ಗುಗಳು ಇದೆಯಾ ಅಂತ ಹುಡುಕ್ತಾ ಇದ್ದೆ. ಆದರೆ ಈಗ ನೋಡಿ, ಎದುರುಗಡೆ ಮೊಗ್ಗುಗಳು ಇದ್ದರೂ ಕೂಡ ತೆಗೆಯಲು ಸಮಯ ಸಿಗ್ತಾ ಇಲ್ಲ, ಹಾಗೆ ಕಟ್ಟಲು ಕೂಡ ಸಮಯ ಸಿಗ್ತಾ ಇಲ್ಲ. ಕೇವಲ 10ರಿಂದ 15 ದಿನಗಳ ಒಳಗೆ ಎಷ್ಟು ವ್ಯತ್ಯಾಸ ನೋಡಿ. ಆಗ ನಾನು ಒಂದೊಂದು ಮೊಗ್ಗನ್ನು ನಾನು ತುಂಬನೇ ಜೋಪಾನವಾಗಿ ಇಟ್ಟುಕೊಳ್ತಾ ಇದ್ದೆ. ಈಗ ನೀವು ಗಿಡದಲ್ಲಿ ನೋಡ್ತಾ ಇರಬಹುದು ಎಷ್ಟೊಂದು ಮೊಗ್ಗುಗಳು ವೇಸ್ಟ್ ಆಗಿದೆ ಅಂತ. ತುಂಬನೇ ಅರಳಿದಂಥ ಹೂಗಳು. ಇದನ್ನು ನೋಡುವಾಗ ಬೇಸರ ಆಗ್ತದೆ, ಆದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸಮಯದ ಒಂದು ಅಭಾವ ಅಂತ ಹೇಳಬಹುದು. ಈಗ ಸ್ವಲ್ಪ ಬೆಳಕು ಲೇಟಾಗಿ ಆಗುವುದರಿಂದ, ಅಂದರೆ ಸಾಧಾರಣ 6:30ರಿಂದ 6:45 ಆಗ್ತದೆ ಸರಿಯಾಗಿ ಬೆಳಕು ಬರುವಾಗ. ಅದರ ನಂತರವೇ ನನಗೆ ಹೂವನ್ನು ತೆಗೆಯಲು ಹೋಗಬೇಕಾಗ್ತದೆ. ಅದರ ಮೊದಲು ಹೋದಾಗ ನನಗೆ ಸ್ವಲ್ಪನೂ ಕೂಡ ಕಾಣಿಸುವುದಿಲ್ಲ. ಸ್ವಲ್ಪ ಬೇಗನೆ ಬೆಳಕು ಆಗಿದ್ದಲ್ಲಿ 5 ಗಂಟೆಗೆ ಎದ್ದು ನಾವು ಹೂವನ್ನು ತೆಗೆಯಬಹುದು. ಆದರೆ ಲೇಟಾಗಿ ಬೆಳಕು ಆದಾಗ ನಮಗೆ ಟೈಮ್ ಸ್ವಲ್ಪ ವೇಸ್ಟ್ ಅಂತ ಹೇಳಬಹುದು. ಬೇಗ ಎದ್ದರೂ ಕೂಡ ಯಾವುದೇ ಪ್ರಯೋಜನ ಆಗುವುದಿಲ್ಲ. ಮೊದಲು ನನ್ನ ಕೆಲವೊಂದು ಗಿಡಗಳು ಮನೆಯ ಎದುರುಗಡೆ ಇತ್ತು. ಅಲ್ಲಿ ಸ್ವಲ್ಪ ಲೈಟ್ನ ವ್ಯವಸ್ಥೆ ಇತ್ತು. ಆಗ ಸ್ವಲ್ಪ ಮೊಗ್ಗುಗಳನ್ನು ಬೇಗನೆ ತೆಗೆಯಬಹುದಿತ್ತು. ಆದರೆ ಈಗ ನಾನು ಗಿಡಗಳನ್ನು ಸ್ವಲ್ಪ ಈ ಕಡೆ ಇಟ್ಟಿದ್ದೇನೆ. ಮನೆಯ ಎದುರುಗಡೆ ಗಿಡಗಳಿಲ್ಲ. ಹಾಗಾಗಿ ನಾನು ಹೂವನ್ನು ತೆಗೆಯಲು ಬರುವಾಗಲೇ ಲೇಟ್ ಆಗ್ತದೆ. ಹಾಗಾಗಿ ನನಗೆ ಕಟ್ಟಿ ಮುಗಿಸುವಾಗಲೂ ಕೂಡ ಲೇಟ್ ಆಗ್ತದೆ ಅಂತ ಹೇಳಬಹುದು. ಇನ್ನು ಮುಂದೆ ಇನ್ನೂ ಹೆಚ್ಚು ಹೂವು ಆಗುವಂತಹ ಚಾನ್ಸಸ್ ಇರ್ತದೆ. ಹಾಗಾಗಿ ನಾನು ನನ್ನ ಕೆಲವೊಂದು ಗಿಡಗಳನ್ನು ಟ್ರಿಮ್ ಮಾಡಲೇಬೇಕಾಗ್ತದೆ. ಯಾಕಂದರೆ ತೆಗೆಯಲು ಕೂಡ ಸಮಯ ಸಿಗುವುದಿಲ್ಲ, ಕಟ್ಟಲು ಕೂಡ ಸಮಯ ಸಿಗುವುದಿಲ್ಲ. ಇಲ್ಲಿರುವಂತಹ ಕೆಲವೊಂದು ಗಿಡಗಳನ್ನು ನಾನು ಟ್ರಿಮ್ ಮಾಡ್ತೇನೆ. ಹಾಗೆ ಆ ಕಡೆ ಇರುವಂತಹ ಗಿಡವನ್ನು ಟ್ರಿಮ್ ಮಾಡುವುದಿಲ್ಲ. ಆಗ ನನಗೆ ಸ್ವಲ್ಪ ಗಿಡಗಳಲ್ಲಿ ಮಾತ್ರ ಹೂವು ಸಿಗ್ತದೆ. ಆ ಗಿಡಗಳಲ್ಲಿ ಹೂವು ಮುಗಿದ ನಂತರ ಟ್ರಿಮ್ ಮಾಡಿದಂತಹ ಗಿಡಗಳು ಚಿಗುರಿ ಮತ್ತೊಮ್ಮೆ ಹೂವನ್ನು ನೀಡಲು ಅದು ರೆಡಿ ಆಗ್ತದೆ. ಆ ರೀತಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೇನೆ. ಏನಾಗ್ತದೆ ಅಂತ ನೋಡಬೇಕು. ನನಗೆ ಸಾಧಾರಣ 4ರಿಂದ 5 ಚೆಂಡು ಹೂವನ್ನು ಸುಲಭವಾಗಿ ಕಟ್ಟಲು ಸಾಧ್ಯ ಆಗ್ತದೆ. ಅದಕ್ಕಿಂತ ಹೆಚ್ಚು ಹೂವು ಆದಾಗ ನನಗೆ ತುಂಬಾ ಕಷ್ಟ ಆಗ್ತದೆ. ಹಾಗಾಗಿ ನಾನು ಆ ರೀತಿಯಾಗಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೇನೆ.
ಕಳೆದ ಬಾರಿ ನಾನು 1 ಅಟ್ಟೆಯಷ್ಟು ಮಾತ್ರ ಹೂವನ್ನು ತೆಗೆದು ಅದನ್ನು ಕಟ್ಟಿ ಕೊಡ್ತಾ ಇದ್ದೆ, ಉಳಿದಿದ್ದನ್ನು ಗಿಡದಲ್ಲಿ ಇಡ್ತಾ ಇದ್ದೆ. ತುಂಬಾ ವೇಸ್ಟ್ ಆಗ್ತಾ ಇತ್ತು. ಹಾಗೆ ಯಾರಾದರೂ ಬಂದು ಅದನ್ನು ತೆಗೆದುಕೊಂಡು ಹೋಗ್ತಾ ಇದ್ರು, ಈ ರೀತಿಯಾಗಿ ಮಾಡ್ತಾ ಇದ್ರು. ಆದರೆ ಈ ಬಾರಿ ಸ್ವಲ್ಪ ಹೆಚ್ಚಿಗೆ ಕಟ್ಟೋಣ ಅಂತ ಸ್ವಲ್ಪ ಧೈರ್ಯ ಮಾಡಿ ಕಟ್ಟಿದ್ದೇನೆ. ಹಾಗಾಗಿ ಈ ಬಾರಿ 2 ಅಟ್ಟೆಯ ತನಕ ಹೂವನ್ನು ಕಟ್ಟಿದ್ದೇನೆ. ಇನ್ನು ಮುಂದೆ ಎಷ್ಟೇ ಹೂವು ಆದರೆ ನನಗೆ ಕಟ್ಟುವುದು ಸ್ವಲ್ಪ ಕಷ್ಟ ಅಂತ ಅನಿಸ್ತದೆ, ಅಂದರೆ ತುಂಬಾ ಟಯರ್ಡ್ ಆಗ್ತದೆ. ಹಾಗಾಗಿ ನಾನು 1 ಅಟ್ಟೆ ಅಥವಾ 5 ಚೆಂಡಿನಷ್ಟು ಹೂವನ್ನು ಮಾತ್ರ ಕಟ್ಟಬೇಕು ಅಂತ ಅಂದ್ಕೊಳ್ತಾ ಇದ್ದೇನೆ. ಈಗ ನಾನು 5 ಚೆಂಡಿನಷ್ಟು ಹೂವನ್ನು ಬೆಳಗ್ಗೆ ತೆಗೆದು ಅದನ್ನು ಕಟ್ತೇನೆ. ಇನ್ನು ಮಧ್ಯಾಹ್ನ ಬಿಸಿಲಿಗೆ ಹೋಗಿ ಪುನಃ 3 ಚೆಂಡಿನಷ್ಟು ಹೂವನ್ನು ತೆಗೆದು ಅದನ್ನು ಕಟ್ಟಿ ನಾನು ಕೊಡ್ತಾ ಇದ್ದೇನೆ. ಹಾಗಾಗಿ ತುಂಬಾ ಕಷ್ಟ ಆಗ್ತಾ ಇದೆ. ಬೆಳಗ್ಗೆ ಎಲ್ಲ ಹೂವನ್ನು ತೆಗೆದು ಕೂತ್ಕೊಂಡ್ರೆ ತುಂಬಾ ಲೇಟ್ ಆಗ್ತದೆ. ಹಾಗಾಗಿ ಸ್ವಲ್ಪವೇ ಹೂವನ್ನು ತೆಗೆದು ನಾನು ಅದನ್ನು ಕಟ್ಟಿ ಅವರಿಗೆ ಕೊಡ್ತೇನೆ. ಉಳಿದದ್ದನ್ನು 2 ಗಂಟೆ 3 ಗಂಟೆಯ ನಂತರ ನಾನು ಹೂವನ್ನು ತೆಗೆದು ಕಟ್ಟಲು ಪ್ರಾರಂಭಿಸ್ತೇನೆ. ಹೀಗೆ ನಾನು ಬೆಳಗ್ಗೆಯಿಂದ ಸಂಜೆಯ ತನಕ ಇದೇ ಕೆಲಸವನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ನಾನು ಕೆಲವೊಂದು ಗಿಡಗಳನ್ನು ಟ್ರಿಮ್ ಮಾಡುವಂತಹ ಒಂದು ಡಿಸಿಷನ್ಗೆ ಬಂದಿದ್ದೇನೆ. ಆದರೆ 1 ವಾರದ ನಂತರ, ಯಾಕಂದರೆ ಇವಾಗಲೂ ಕೂಡ ತುಂಬಾ ಮೊಗ್ಗುಗಳು ಇವೆ, ಮೊಗ್ಗುಗಳೆಲ್ಲ ಒಮ್ಮೆ ಸ್ವಲ್ಪ ಕಡಿಮೆ ಆದ ನಂತರ ಗಿಡಗಳನ್ನು ಟ್ರಿಮ್ ಮಾಡ್ತೇನೆ. ಆಗ ನಾನು ವಿಡಿಯೋ ಮಾಡಿ ತೋರಿಸ್ತೇನೆ. ಮನೆಯಲ್ಲಿ ಹೂವನ್ನು ಕಟ್ಟಲು ಬೇರೆ ಯಾರಾದರೂ ಇದ್ದರೆ ಇದು ಸಾಧ್ಯ ಆಗ್ತದೆ, ಆದರೆ ಒಬ್ಬರಿಂದ ಅದು ಸಾಧ್ಯ ಆಗುವುದಿಲ್ಲ. ಮುಂದೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಕೂಡ ಬರಬಹುದು, ಬೆನ್ನು ನೋವು, ಕುತ್ತಿಗೆ ನೋವು, ಈ ರೀತಿಯಾದ ಕೆಲವೊಂದು ಪ್ರಾಬ್ಲಮ್ ಕೂಡ ಬರಬಹುದು. ಹಾಗಾಗಿ ನಾನು ಹೆಚ್ಚಿಗೆ ಹೂವನ್ನು ಕಟ್ಟಲು ಮುಂದೆ ನಾನು ಮನಸ್ಸು ಮಾಡ್ತಾ ಇಲ್ಲ. ಕೆಲವರು ತುಂಬ ಫಾಸ್ಟಾಗಿ ಹೂವನ್ನು ಕಟ್ತಾರೆ, ಆದರೆ ನನಗೆ ಅರ್ಧದಿಂದ 3/4 ಗಂಟೆ ಆದರೂ 1 ಚೆಂಡು ಹೂವನ್ನು ಕಟ್ಟಲು ಬೇಕಾಗ್ತದೆ. ಯಾಕಂದರೆ ನಾನು ಕಟ್ಟುವಂತಹ ಚೆಂಡು ಸ್ವಲ್ಪ ದೊಡ್ಡದಾಗಿರ್ತದೆ, 800 ಹೂಗಳಿರುವಂತಹ ಒಂದು ಚೆಂಡು. ಹಾಗಾಗಿ ಸ್ವಲ್ಪ ಸಮಯ ಜಾಸ್ತಿ ಬೇಕಾಗ್ತದೆ. ಹಾಗೆಯೇ ಹೂವನ್ನು ಕಟ್ಟಿ ಎಲ್ಲ ಮುಗಿಸಿದ ನಂತರ ನಾನು ಬಾಳೆ ದಾರವನ್ನು ಕೂಡ ರೆಡಿ ಮಾಡಬೇಕು. ಅಂದರೆ ನಾಳೆ ಹೂವು ಫಾಸ್ಟಾಗಿ ಕಟ್ಟಬೇಕಂದ್ರೆ ಬಾಳೆ ದಾರವನ್ನು ರೆಡಿ ಮಾಡಬೇಕಾಗ್ತದೆ. ಅದೆಲ್ಲ ಕೆಲಸವನ್ನು ನೋಡುವಾಗ ರಾತ್ರಿಯ ತನಕ ಈ ಮಲ್ಲಿಗೆಯ ಕೆಲಸನೇ ಆಗ್ತದೆ. ಹೀಗೆ ಇನ್ನೂ ಸ್ವಲ್ಪ ದಿನ ಹೋದರೆ ನನಗೆ ಇದರಲ್ಲಿ ಬೋರ್ ಕೂಡ ಆಗಬಹುದು, ಯಾಕಂದರೆ ಅಷ್ಟೊಂದು ಅತಿಯಾಗಿ ನಾನು ಇದರ ಕೆಲಸವನ್ನು ಮಾಡ್ತಾ ಇದ್ದೇನೆ. ಗಿಡದಲ್ಲಿ ತುಂಬ ಹೂವಾದಾಗ ಕೆಲವೊಂದು ವಿಡಿಯೋಸ್ಗಳನ್ನು ಮಾಡಿ ಇಟ್ಟಿದ್ದೆ, ಆದರೆ ಅದನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡಲು ಸ್ವಲ್ಪನೂ ಕೂಡ ಸಮಯ ಸಿಗ್ತಾ ಇರಲಿಲ್ಲ. ಇವತ್ತು ಸ್ವಲ್ಪ ಫ್ರೀ ಇದ್ದೇನೆ, ಹಾಗಾಗಿ ನಾನು ಒಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ. ಇದರಲ್ಲಿ ಮಲ್ಲಿಗೆ ಕೃಷಿಯ ಬಗ್ಗೆ ಹೆಚ್ಚಿನ ಏನು ಮಾಹಿತಿ ಇಲ್ಲ, ಆದರೂ ಕೂಡ ನನ್ನ ಒಂದು ಖುಷಿಗಾಗಿ, ಅಂದರೆ ತುಂಬ ದಿನಗಳಿಂದ ವಿಡಿಯೋ ಮಾಡಿಲ್ಲ, ನಿಮ್ಮ ಜೊತೆ ಮಾತಾಡಿಲ್ಲ ಅಂತ ಈ ವಿಡಿಯೋವನ್ನು ಮಾಡಿದ್ದೇನೆ ಅಷ್ಟೇ. ಮಲ್ಲಿಗೆ ಕೃಷಿಯ ಬಗ್ಗೆ ನೀವು ತುಂಬಾ ಕ್ವಶನ್ಗಳನ್ನು ಕಮೆಂಟಲ್ಲಿ ಕೇಳ್ತಾ ಇದ್ದೀರಿ. ಕೆಲವೊಂದಕ್ಕೆ ನಾನು ಆನ್ಸರನ್ನು ಮಾಡಿದ್ದೇನೆ, ಇನ್ನೂ ಕೂಡ ಕೆಲವೊಂದು ಪ್ರಶ್ನೆಗಳು ಬಾಕಿ ಇದೆ. ಅದಕ್ಕೆ ನಾನು ಮುಂದಿನ ವಿಡಿಯೋದಲ್ಲಿ ಆನ್ಸರನ್ನು ಮಾಡ್ತೇನೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.